ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವತ್ತು ಸ್ವಲ್ಪ ಮನೆಯಿಂದ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಇನ್ನೂ ಐಟಮ್ಸ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಚಂದನದು ಬರ್ಡೇ ಇರೋದ್ರಿಂದ ಅವಳು ಜಸ್ಟ್ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋಗಿದ್ದಾಳೆ. ಇವತ್ತು ಸ್ಕೂಲ್ಗೆ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ಚಾಕ್ಲೇಟ್ಸ್ನ ತೊಗೊಂಡು ಹೋಗಿದ್ದಾಳೆ. ಆ್ಯಂಡ್ ನಮ್ಮ ಮನೇಲಿ ಏನೂ ಅಷ್ಟೊಂದು ಜಾಸ್ತಿ ಐಟಮ್ಸ್ ಏನೂ ಇಲ್ಲ, ಬಟ್ ಜೋಡಿಸ್ಕೊಂಡಿದ್ದೀನಿ. ಸೊ ಇನ್ನೂ ನೀಟಾಗೇನು ಜೋಡಿಸ್ಕೊಂಡಿಲ್ಲ. ಸೊ ನೋಡಿ, ಹಾಗೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಕರ್ಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಪಾಪು ಕೂಡ ಇವಾಗ ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ. ಇವತ್ತು ನಮ್ಮ ಚಂದನ ಬರ್ಡೇ ಇರೋದ್ರಿಂದ ಅವ್ರ ಫ್ರೆಂಡ್ ಅವ್ರಿಗೆ ಗಿಫ್ಟ್ ಕೊಟ್ರಂತೆ, 100 ರೂಪೀಸ್ ಏನೋ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಹುಂಡಿಗೆ ಹಾಕ್ತಾ ಇದ್ದಾಳೆ ನಮ್ಮ ಚಂದನ. ಸೊ ನೋಡಿ, ಈ ರೀತಿಯಾಗಿ ನಾವು ಇದನ್ನು ತೊಗೊಂಡು ಈ ಥರ ಸೇವಿಂಗ್ಸ್ನ ಮಾಡ್ತಾರೆ, ಕೊಟ್ಟಿದ್ದಾರೆ, ಇದರಲ್ಲಿ ಹಾಕೋತಾ. ಈಗಿನ ದಿನಗಳಲ್ಲಿ ಕೈಯಲ್ಲಿ ಕ್ಯಾಶ್ ಇರೋದು ತುಂಬಾ ಒಂದು ರೇರ್ ಆಗಿಬಿಟ್ಟಿದೆ. ಸೊ ಫೋನ್ಪೇ, ಗೂಗಲ್ ಪೇ ಇರೋದ್ರಿಂದ ಕ್ಯಾಶ್ ಯಾವಾಗ ಇರುತ್ತೋ ಅದನ್ನೆಲ್ಲ ನಾವು ಈ ಹುಂಡಿಯಲ್ಲಿ ಸೇವಿಂಗ್ಸ್ನ ಮಾಡ್ಕೊಳ್ತೀವಿ. ಆ್ಯಂಡ್ ಹಾಗೆ ಇದು ನೋಡಿ, ನಮ್ಮ ಚಂದನಾಗೆ ನಾನು ಲಾಸ್ಟ್ ಟೈಮ್ ಫ್ಲಿಪ್ಕಾರ್ಟಲ್ಲಿ ಬರ್ಡೇಗೆ ಅಂತ ಬುಕ್ ಮಾಡ್ಕೊಂಡಿದ್ದಲ್ವ, ಅದು ಡ್ರೆಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಹಾಕಿದ್ದೀನಿ. ಯಾರ್ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ, ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಯಿತೋ ನೀವು ಕೂಡ ಇದನ್ನು ಆರ್ಡರ್ ಮಾಡ್ಕೋಬೋದು. ಒಂದು ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಡಿಸೈನ್ ಆ್ಯಂಡ್ ವೆರೈಟಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಹಾಗೆಯೇ ನಾನು ಬ್ಲಿಂಕಿಟಲ್ಲಿ ಸ್ವಲ್ಪ ಐಟಮ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ನೋಡಿ, ಇದು ಕ್ಯಾಂಪೂರ್ ಅಂದರೆ ಇದು ಕರ್ಪೂರದೊಂದು ಫ್ರೇಗ್ರೆನ್ಸ್, ಇದು ಕಾರಲ್ಲಿ ಹಾಕೋದಂತೆ, ಬಟ್ ಮನೇಲಿ ಕೂಡ ಹಾಕ್ಕೋಬೋದು, ಸೊಳ್ಳೆಗಳೆಲ್ಲ ಬರೋದಿಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಪಿಜ್ಜಾನ ಬುಕ್ ಮಾಡ್ಕೊಂಡಿದ್ವಿ. ಈ ಸತಿ ನಮ್ಮ ಚಂದನ ಏನು ಕೇಕ್ ಏನು ಬೇಡ ಅಂತ ಹೇಳಿದ್ಲು, ಅದಕ್ಕೆ ಸಿಂಪಲ್ಲಾಗಿ ಪಿಜ್ಜಾ ಬುಕ್ ಮಾಡಿಬಿಡು ಅಂತ ಹೇಳಿದ್ಲು. ಸೊ ಸಿಂಪಲ್ಲಾಗಿ ಒಂದು 2 ಪ್ಯಾಕ್ ಪಿಜ್ಜಾನ ಬುಕ್ ಮಾಡ್ಕೊಂಡಿದ್ವಿ. ಒಂದು ಇದು ಯಾವುದು ಕ್ಯಾಪ್ಸಿಕಮ್ ಮತ್ತು ಇನ್ನೊಂದು ಬಂದುಬಿಟ್ಟು ಪನ್ನೀರ್ ಪಿಜ್ಜಾ. ಇದೆರಡು ಪಿಜ್ಜಾನ ಬುಕ್ ಮಾಡಿಕೊಂಡು ತಿಂದಿದ್ದಷ್ಟೇ. ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ನ ಮಾಡಿಕೊಂಡ್ಲು. ಆ್ಯಂಡ್ ನೈಟು ನಾನು ಡಿನ್ನರ್ಗೆ ರೈಸು ಮತ್ತು ಬೇಳೆ ಸಾರು ಮಾಡ್ಕೊಂಡಿದ್ದೆ. ಇದಿಷ್ಟು ಒಂದು ಸಿಂಪಲ್ ಬರ್ಡೇ ಬ್ಲಾಗ್ ಆಗಿತ್ತು. ಆ್ಯಂಡ್ ಈ ಒಂದು ಬ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಎಂಡ್ ಮಾಡ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.